ಖರ್ಗೆ ಆಪ್ತ ರಾಜು ಕಪನೂರ್ ಮನೆ ಮೇಲೆ CID ದಾಳಿ ಮಾಡಿದೆಯಂತೆ. ರಾಜು ಕಪನೂರ್ ಅವನಾಗಿ ಬಂದು ಸರೆಂಡರ್ ಆಗಿದ್ದ. ಈಗ ಇವರು ದಾಳಿ ಮಾಡೋದಂತೆ. 10-20 ದಿವಸ ಆಯಿತು. ಏನಿರುತ್ತೆ ರೀ ಅಲ್ಲಿ ಸುಮ್ಮನೆ. ಪ್ರಿಯಾಂಕ್ ಖರ್ಗೆ ಆಪ್ತನಿಗೆ CID ರೇಡ್. ರಾಜು ಕಪನೂರ್ ಮನೆ ಮೇಲೆ CID ರೇಡ್. 4 ಆರೋಪಿಗಳ ಮೇಲೆ ಕಪನೂರ್ 4 ಆರೋಪಿಗಳ ಮನೆ ಮೇಲೆ ದಾಳಿ. ಏಕಕಾಲಕ್ಕೆ CID ಅಧಿಕಾರಿಗಳ 4 ಟೀಮ್ನಿಂದ ದಾಳಿ. ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋ ರಾಜು ನಿವಾಸ, ಗೋರಖ್ನಾಥ್ ಘಾಟಿಗೆ ಲೇಔಟ್ನಲ್ಲಿರುವ ನಿವಾಸ, ಘಾಟಿಗೆ ಲೇಔಟ್ನಲ್ಲಿರುವ ರಾಮನಗೌಡ ನಿವಾಸ, ಗಂಜ್ನಲ್ಲಿರುವ ನಾಗಭುಜಂ ನಿವಾಸ, ಅಂದರೆ 4 ಮನೆ ಮೇಲೆ CID ದಾಳಿ. ಮನೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಬೀದರ್ನಲ್ಲಿ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರ ಹೆಸರು ಬರೆದು ಏನು ಹಾಕಲಾಗಿತ್ತು. ತಾಯಿ ಸೀತಾ ನಿವಾಸ, ಇದು ಇವರ ಮನೆ ಇರಬೇಕು. ಈಗ 4 ಮನೆ ಮೇಲೆ CID ರೇಡ್ ಮಾಡಿದೆಯಂತೆ. ಆಮೇಲೆ ಗ್ಯಾಜೆಟ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಂತೆ. ಗ್ಯಾಜೆಟ್ ಅಂದರೆ ವೀಕ್ಷಕರು ನಿಮ್ಮ ಮೊಬೈಲ್ ತಗೊಂಡು ಅದನ್ನು ಪರಿಶೀಲನೆ ಮಾಡ್ತಾರೆ. ಇರಲಿ ನೋಡಿ, ಈತ ರಾಜು ಕಪನೂರ್ ತಪ್ಪು ಮಾಡಿದನೋ ಇಲ್ಲೋ ಅದು ಬೇರೆ ವಿಚಾರ, ಸರಿಯೋ ತಪ್ಪೋ ಬೇರೆ ವಿಚಾರ. ಅವನು ಆರೋಪಿನೋ ಅಪರಾಧಿ ಅದು ಆಮೇಲೆ ತೀರ್ಮಾನ ಆಗುತ್ತೆ. ಆದರೆ ಸಚಿನ್ ಪಂಚಾಳ್ ಎನ್ನುವ ಆತ ಈತನ ಹೆಸರು ಬರೆದು ಸತ್ತಿದ್ದಾನೆ ಅಂತಂದರೆ ಈತನನ್ನು ಕೋಲಾರ ಪಟ್ಟಿ ಇಟ್ಕೊಂಡು ಕರ್ಕೊಂಬರ್ಬೇಕಾಗಿತ್ತು. ಕೋಲಾರ ಪಟ್ಟಿ ಇಟ್ಕೊಂಡು ಕರ್ಕೊಂಬರ್ಲಿಲ್ಲ. ಅವ್ನು ಹೆಂಗೆ ಬಂದ ನನಗೆ ನಿಜವಾಗ್ಲೂ ಭಾಳ ಕೋಪ ಬರ್ತಾ ಇದ್ದೀನಿ. ಆಮೇಲೆ ನಮಗೆ ಈ ಪ್ರಿಯಾಂಕ್ ಖರ್ಗೆ ನಾನು ಅನೇಕ ಬಾರಿ ಹೇಳಿದ್ದೀನಿ, ಪ್ರಿಯಾಂಕ್ ಖರ್ಗೆ ಅವರು ಹೋಗ್ತಿರುವ ವೇಗ ನೋಡಿದರೆ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅತ್ಯುತ್ತಮ ನಾಯಕನಾಗುವ ಎಲ್ಲ ಅವಕಾಶಗಳಿದೆ. ನಾಳೆ ನಾಳೆದವರು ಮುಖ್ಯಮಂತ್ರಿನಾಗ್ಬೋದು ಬೇರೆ ವಿಚಾರ. ಆದರೆ ನಾನು ಹೇಳಿದ್ನಲ್ವಾ, ಇಂಥ ಸಂದರ್ಭಗಳು ಬಂದಾಗ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಈಗ ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು ಏನೇ ಇದ್ದಿರ್ಬೋದು, ಅವರು ರಾಮ ಮಂದಿರ ಮತ್ತೊಂದಾಯಿತು, BJPಯನ್ನು ತಗೊಂಡ್ಬಂದರು, ಉಪ ಪ್ರಧಾನಿ ಆದರು. ಆದರೆ ಅವರ ಮೇಲೆ ಒಂದು ಸಣ್ಣ ಆರೋಪ ಬರುತ್ತೆ. LK ಅಂತ ಏನೋ ಒಂದು ಡೈರಿಯಲ್ಲಿ ಬರೆದಿದ್ರು ಅಂತ ಅವರ ಮೇಲೆ ಆರೋಪ ಬರುತ್ತೆ. ಹವಾಲಾದಲ್ಲಿ LK ಅಡ್ವಾಣಿ ಅಂತ. ಆ ಕ್ಷಣ ರಾಜೀನಾಮೆ. ನಾನಿಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಿ, ಮತ್ತೊಂದು ಕೊಡಿ, ಅದು BJP ಅವ್ರು ಕೇಳ್ಕೊತಾರೆ, ಅದು ಬೇರೆ ವಿಚಾರ. ಪ್ರಿಯಾಂಕ್ ಖರ್ಗೆ ಒಂದು ಹೇಳಬೇಕಾಗಿತ್ತು, ನನ್ನ ಆಪ್ತ, ಹೌದು ಅವ್ನು ನನ್ನ ಆಪ್ತ ರಾಜು ಕಪನೂರ್ ಮೇಲೆ ಇಂಥ ಆರೋಪ ಬಂದಿದೆ, ನಾನು ಯಾವುದೇ ಕಾರಣಕ್ಕೂ ಎಂಥದ್ರಲ್ಲೂ ಹಸ್ತಕ್ಷೇಪ ಮಾಡೋದಿಲ್ಲ, ಪೊಲೀಸರು ಯಾವುದೇ ಕ್ರಮ ಬೇಕಾದರೆ ಕೈಗೊಳ್ಳಿ ಅಂತ ಒಂದು ಮಾತು ಬಂದಿದ್ದರೆ ಪ್ರಿಯಾಂಕ್ ಖರ್ಗೆ ಎಲ್ಲೋ ಹೋಗ್ಬಿಡ್ತಾಯಿದ್ರು. ನೋಡಿ, ಈ ಥರ ಬಂದು ಸರೆಂಡರ್ ಆದ CID. ಈಗ CID 20 ದಿವಸ ಕಳೆದ ನಂತರ ಅವರ ಮನೆ ಮೇಲೆ ರೇಡ್ ಮಾಡ್ತಾರಂತೆ. ನೆನ್ನೆ ಮಾಡಿದಂಥ ಊಟ, ಎಣ್ಣೆ ಗಿಣ್ಣೆ ಎಲ್ಲವನ್ನು ಬೆಳಗ್ಗೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿರ್ತೀವಿ. 20 ದಿವಸ ಏನು ಅವ್ರು ಹಿಂಗೆ ಆರತಿ ಇಟ್ಕೊಂಡು ಕಾಯ್ತಾ ಇರ್ತಾರ? ಅವ್ರಿಗೂ ತಲೆ ಇಲ್ವಾ? ಇವ್ರು ಬರ್ತಾರೆ, ಪೊಲೀಸರು ಬರ್ತಾರೆ, ಹಿಂಗೆ ಮಾಡ್ತಾರೆ. ನನಗೆ ಈಗಲೂ ಅನ್ನಿಸ್ತಾ ಇದೆ ನೀವು ನಾಟಕ ಮಾಡ್ತಾಯಿದ್ದೀರಿ ಅಂತೇಳಿ. CID ನಾಟಕ ಮಾಡ್ತಾಯಿದ್ದೀರಿ. ಕ್ಲೀನ್ ಚಿಟ್ ಆಲ್ರೆಡಿ ನಿಮ್ಗೆ ಕೊಟ್ಟಾಗಿದೆ ಅಂತೇಳಿ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಓಂ ಪ್ರಕಾಶ್. ಇಂಥ ಆರೋಪಗಳು ಬರ್ತಾ ಇದೆ. ನಾನು ಮೊನ್ನೆ ಅಂತೂ ಒಂದು ಭಾಳ ಜೋರಾಗಿ ಅದರ ಬಗ್ಗೆ ಮಾತನಾಡಿದ್ದೆ. ಯಾಕಂದರೆ ನಮಗೆ ಈ ಪೊಲೀಸರನ್ನ ಒಂದು ರೀತಿಯಲ್ಲಿ ಕಾಂಜಿ ಪಿಂಜಿ ಮಾಡಿಬಿಟ್ರು ಇವರೆಲ್ಲ ಸೇರಿಬಿಟ್ಟು ಅಂಥೇಳಿ. ಈಗಲೂ ನಿಮ್ಗೆ ಅನಿಸ್ತಾ ಇದೆಯಾ? ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ, ಜನಸಾಮಾನ್ಯರು ಏನು ಮಾತಾಡ್ಕೋತಾ ಇದ್ದಾರೆ? 20 ದಿವಸ ಕಳೆದ ನಂತರ ಬಂದಾಗ ಎಲ್ಲ ಸಿಕ್ಬಿಡತ್ತಾ? ಇದು ಕಣ್ಣಿಗೆ ಮಣ್ಣೆಚ್ಚರ ತಂತರಣ. ನಿಜವಾಗ್ಲೂ ರಾಜು ಕಪನೂರ್ ವಿರುದ್ಧ ಅಥವಾ ಸಚಿನ್ ಪಂಚಾಳ್ ಆತ್ಮಹತ್ಯೆಗೆ ಕಾರಣವಾಗಿರೋ ವಿರುದ್ಧ ಕ್ರಮ ನಡೆಯುತ್ತಾ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗೂ ಏನು ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು CID ಅಧಿಕಾರಿಗಳು 4 ಆರೋಪಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿರುವಂಥದ್ದು. ಕಲಬುರಗಿಯ 4 ಕಡೆ ಏನು ದಾಳಿಯನ್ನು ನಡೆಸಿರುವಂಥದ್ದು. ಬಹಳ ಪ್ರಮುಖವಾಗಿ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ A1 ಆಗಿರುವಂತಹ ರಾಜು ಕಪನೂರ್ ಅವರ ನಿವಾಸ ಏನಿದೆ, ಅಂದರೆ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ನಿವಾಸದ ಮೇಲೆ ಕೂಡ ಬೆಳಗ್ಗೆ CID ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಅದಲ್ಲದೆ ರಾಮನಗೌಡ ಮತ್ತು ಏನು ಗೋರಖ್ನಾಥ್ ಅವರ ಮನೆ ಏನಿದೆ, ಘಾಟ್ಗೆ ಲೇಔಟ್ನಲ್ಲಿರುವಂಥ ಮನೆ ಮೇಲೂ ಕೂಡ CID ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಮತ್ತೊಂದು ಕಡೆ ನಂದಕುಮಾರ್ ನಾಗಭುಜಂಗ್ ಅವರ ಮನೆ ಏನಿದೆ, ಗಂಜಿ ಪ್ರದೇಶದಲ್ಲಿರುವಂಥ ಮನೆ, ಆ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. 2 DYSP ಮತ್ತು 2 ಇನ್ಸ್ಪೆಕ್ಟರ್ ಜೊತೆಗೆ ಏನು 40 ಜನ ಪೊಲೀಸ್ ಅಧಿಕಾರಿಗಳ ತಂಡ ಏನಿದೆ ಈ ಒಂದು ದಾಳಿಯಲ್ಲಿ ಭಾಗವಹಿಸಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಆ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ರಾಜು ಕಪನೂರ್ ಟೀಮ್ ಬಂಧನದ ನಂತರ ಏನು ಪ್ರೊಸೀಜರ್
ಪ್ರೊಸೀಜರ್ ಏನಿದೆ ಅದನ್ನು ಇದೀಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ CID ಅಧಿಕಾರಿಗಳು ದಾಳಿ ವೇಳೆ ಸಂದರ್ಭದಲ್ಲಿ ಅಂದರೆ ಹಣಕಾಸಿನ ವ್ಯವಹಾರ ಏನು ನಡೆದಿದೆ ಅನ್ನುವಂಥದ್ದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ವಸ್ತುಗಳು ಏನಾದರೂ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ತಾವು ಹೇಳಿದ ಹಾಗೆ ಭಾಳ ಗಮನಿಸಬೇಕಾಗಿರುವಂಥ ಅಂಶ, ಘಟನೆ ನಡೆದು ಇಷ್ಟು ದಿನ ಆಯಿತು. ಇದಾದಮೇಲೆ ಇವತ್ತು CID ಅಧಿಕಾರಿಗಳು ಇವತ್ತು ಅವರ ಮನೆಗಳನ್ನು ತಪಾಸಣೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಬಹುತೇಕವಾಗಿ ಇಲ್ಲಿ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಆದರೆ ಮತ್ತೊಂದು ಕಡೆ ಭಾಳ ಪ್ರಮುಖವಾಗಿ ರಾಜು ಕಪ್ನೂರ್ ಅವರು ಏನೋ ಹಿಂದೆ ಹೇಳಿರುವಂಥ ಅವರ ಸಹೋದರ ಪ್ರಕಾಶ್ ಕಪ್ನೂರ್ ಅಂದರೆ ಹಣವನ್ನು ಅವರ ಅಕೌಂಟಿಗೆ ಹಾಕಿದ್ದೀವಿ ಅನ್ನುವಂಥ ಒಂದಷ್ಟು ದಾಖಲಾತಿಗಳು ಕೂಡ ಇವ್ರ ಹತ್ರ ಇಟ್ಕೊಂಡಿರುವಂಥದ್ದು. ಅಂದರೆ ಬೇರೆ ಬೇರೆ ಅವರ ಕಡೆಯಿಂದ ಹಣವನ್ನು ನೀಡಿದ್ದೀವಿ ಅನ್ನುವಂಥದ್ದು ಆದಷ್ಟು ಸಿಕ್ಕರೆ ಸಿಗ್ಬೋದು. ಅದರ ಹೊರತಾಗಿ ಬೇರೆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಂದರೆ ದಾಖಲಾತಿಗಳು ಸಿಗುವಂಥದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಸದ್ಯ CID ಅಧಿಕಾರಿಗಳು ಈಗ ದಾಳಿ ನಡೆಸಿರುವಂಥದ್ದು 4 ಆರೋಪಿಗಳ ಮನೆ ಏನಿದೆ, ಮನೆಗಳ ಮೇಲೆ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಈಗ ಇದು ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ರಾಜು ಕಪ್ನೂರ್ ಅವರ ಮನೆ ಆಗಿರುವಂಥದ್ದು. ಮನೆಯ ಮುಂಭಾಗದಲ್ಲಿ ಈಗಾಗಲೇ 2 CID ಅಧಿಕಾರಿಗಳ ವೆಹಿಕಲ್ ಕೂಡ ನಿಂತಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಅಧಿಕಾರಿಗಳು ಇಲ್ಲಿ ತಪಾಸಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಇನ್ನಷ್ಟು ಅಂದರೆ ತಪಾಸಣೆ ಬಳಿಕ ಏನೆಲ್ಲ ಸಿಕ್ಕಿದೆ ಅನ್ನೋಂಥದ್ದು ಕೂಡ ಮಾಹಿತಿ ಹೊರಬರಬೇಕಾಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಒನ್ ವರ್ಡಲ್ಲಿ ಹೇಳೋದಿದ್ರೆ ಇದು ಹೆಂಗಿದೆ ಅಂತಂದರೆ, ನೀನು ಹೊಡೆದಂಗೆ ಮಾಡು, ನಾನು ಅತ್ತಂಗೆ ಮಾಡ್ತೀನಿ, ಹಂಗೆ ಅನಿಸ್ತಾ ಇದೆ. ಕರೆಕ್ಟ್, ಕ್ಲಿಯರಾಗಿ ಅನಿಸ್ತಾ ಇದೆ. ಹೌದು. ನೀನು ಹೊಡೆದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ. ನೀವು CID ಬಂದಂಗೆ ಮಾಡಿ, ಹುಡುಕದಂಗೆ ಮಾಡಿ, ನಾನೆಲ್ಲ ತಗೊಂಡೋಗಿ ಎಲ್ಲೆಲ್ಲಿ ಇರಬೇಕು 20 ದಿವಸ. ಏನ್ರಿ ಏನಿದು? ಆಮೇಲೆ ಜನ ಸಾಮಾನ್ಯರು ಹಂಗೆ ಅಂದ್ಕೋಬೇಡಿ. ನಿಮಗೆ 136 ಕೊಟ್ಟರೋ BJPಗೆ 120 ಕೊಟ್ಟರೋ ಹಂಗಾಗಲ್ಲ. ಜನ ಪ್ರತಿಯೊಂದನ್ನು ಕೂಡ ಗಮನಿಸ್ತಾರೆ. 303 ಕೊಟ್ಟಂಥ BJPಗೆ ಕಳೆದ ಬಾರಿ 303 ಕೊಟ್ಟಂಥ BJPಗೆ ಹೆಂಗೆ 240 ಕೊಟ್ಬಿಟ್ರು ಜನ? ಅದೇ ನರೇಂದ್ರ ಮೋದಿ ಅವರಲ್ವಾ? 400 ಅಂತ ಹೇಳ್ತಾ ಇದ್ರಲ್ವಾ? ಹೆಂಗೆ ನೀವು ಹೆಂಗೆ ಗಮನಿಸ್ತೀರಿ? 136 ಕೊಟ್ಟ ತಕ್ಷಣ ನೆಕ್ಸ್ಟ್ ಕೊಡ್ತಾರೆ ಅಂತೇಳಿ ಹೆಂಗೆ 110 ಬಂದಂಥ 104 ಬಂದಂಥ BJPನ 66ಕ್ಕೆ ತಂದು ನಿಲ್ಲಿಸಿದ್ರು? ಜನ ನಿಮಗೆ ಒಂದು ವರ್ಗ ನೋಡ್ತಾ ಇರುತ್ತೆ ಪ್ರತಿಯೊಂದನ್ನು ಕೂಡ. ಅವರಿಗೆ ಮೋದಿ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಸಿದ್ದರಾಮಯ್ಯ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಕಾಂಗ್ರೆಸ್ ಇಂಪಾರ್ಟೆಂಟ್ ಆಗಿರೋದಿಲ್ಲ, BJP ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅವರಿಗೆ ಸಮಾಜ ಇಂಪಾರ್ಟೆಂಟ್ ಆಗಿರುತ್ತೆ, ದೇಶ ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಧರ್ಮನೂ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅದರ ಬಗ್ಗೆ ಹೇಳ್ತಾ ಇಲ್ಲ ಅಲ್ವಾ? ಯಾರು SM ಕೃಷ್ಣ ಬಗ್ಗೆ ನಾವು ಹಾಡಿ ಹೊಗಳೋದು ಅಲ್ವಾ? ಹಾಡು ಹೊಗಳಿದ್ವಿ. ಅವ್ರ ಅಧಿಕಾರಕ್ಕೆ ಬಂದಾಗ 136 ಇದೇ ಥರ ಬಂದಿರ್ತಾರೆ. ಭಾಳ ದೊಡ್ಡ ಮಟ್ಟದಲ್ಲಿ 1999ರಲ್ಲಿ ಅಧಿಕಾರಕ್ಕೆ ಬಂದಿರ್ತಾರೆ. ಏನು ಹೇಳಿದ್ವಿ ನಾವು? ಅವರ ಅವಧಿಯಲ್ಲಿ ಹಿಂಗಾಯಿತು ಹಂಗಾಯಿತು. ಬಟ್ ಅದು ಫಲ ಕೊಟ್ಟಿದ್ದ ಆಮೇಲೆ ಅವ್ರ ಪಾಪ 6 ತಿಂಗಳು ಮೊದಲೇ ಚುನಾವಣೆಗೆ ಹೋಗ್ಬಿಡ್ತಾರೆ. 64 65 ಬಂದ್ಬಿಡುತ್ತೆ. ಅರ್ಧ ಇಳಿದ್ಬಿಡುತ್ತೆ. ಹೌ